ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸತ್ ಚೀತಾಂಶುಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರ ಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರ ವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷ ಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನ ಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 50ನೆಯ ಅಧ್ಯಾಯದ ಚತುರ್ಥಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಜ್ಯೋತಿರ್ಮಂಡಲ ಪ್ರಚಾರ ವರ್ಣನೆ, ಅತಲ ವಿತಲಾದಿ ಸಪ್ತಲೋಕಗಳು, ಭೂಲೋಕಾದಿ ಸಪ್ತಲೋಕಗಳು, ಹೀಗೆ 14 ಲೋಕಗಳು, ಸೂರ್ಯ ಚಂದ್ರಾದಿ ಗ್ರಹಗಳು, ಇವುಗಳ ವರ್ಣನೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಮುಂದುವರಿಸಿ ಹೇಳುತ್ತಾರೆ, ಸೂರ್ಯನು ದೇವೇಂದ್ರನ ಅಮರಾವತಿಯಲ್ಲಿ ಯಾವಾಗ ಉದಯಿಸುವನೋ ಆಗ
ಯಮನ ಸಂಯಮನ ನಗರಿಯಲ್ಲಿ ಅರ್ಧರಾತ್ರಿಯೂ, ವರುಣನ ಸುಖಾನಗರಿಯಲ್ಲಿ ಸಾಯಂಕಾಲವೂ ಆಗುವವು. ಸೂರ್ಯನು ಅಲಾತ ಚಕ್ರದಂತೆ ಉದಯಿಸಿ ಅತಿ ಶೀಘ್ರವಾಗಿ ಮುಂದಕ್ಕೆ ಸಂಚರಿಸುವನು ಮತ್ತು ಅದೇ ಸೂರ್ಯನೇ ಆಕಾಶದಲ್ಲಿ ತಿರುಗುತ್ತಿರುವ ನಕ್ಷತ್ರಗಳ ಮಂಡಲವನ್ನು ಸುತ್ತುವನು. ಹೀಗೆ ಸೂರ್ಯನು ದಕ್ಷಿಣಾಯನದಲ್ಲಿ 4 ದ್ವೀಪಗಳಲ್ಲಿಯೂ ಸಂಚರಿಸುವನು. ಹೀಗೆ ಸೂರ್ಯನು ಪದೇ ಪದೇ ಉದಯಾಸ್ತಮಯಗಳನ್ನು ಹೊಂದುವನು. ಸೂರ್ಯದೇವನು ಪ್ರಾತಃಕಾಲ ಸಾಯಂಕಾಲಗಳಲ್ಲಿ 2 ದೇವಾಲಯಗಳನ್ನು, ಮಧ್ಯಾಹ್ನದಲ್ಲಿ 1 ದೇವಾಲಯವನ್ನು ತನ್ನ ಕಿರಣಗಳಿಂದ ತಾಪಗೊಳಿಸುವನು. ಸೂರ್ಯನು ಪ್ರಾತಃಕಾಲದಲ್ಲಿ ಉದಯಿಸಿ ಮಧ್ಯಾಹ್ನದವರೆಗೂ ವೃದ್ಧಿಯಾಗುವ ಕಿರಣಗಳಿಂದ ತಾಪಗೊಳಿಸುವನು. ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ಅವನ ರಶ್ಮಿಗಳು ಹ್ರಾಸವನ್ನು ಹೊಂದುವವು. ಸೂರ್ಯನು ಉದಯಿಸುವ ದಿಕ್ಕಿಗೆ ಪೂರ್ವವೆಂದೂ ಅಸ್ತಮಯವಾಗುವ ದಿಕ್ಕಿಗೆ ಪಶ್ಚಿಮವೆಂದೂ ನಾಮಗಳು ಬಂದಿವೆ. ಯಾವಾಗ ಸೂರ್ಯನು ಪೂರ್ವದಲ್ಲಿ ಹೊಳೆಯುವನೋ ಆಗ ಹಿಂಭಾಗದಲ್ಲಿಯೂ ಪಕ್ಕಗಳಲ್ಲಿಯೂ ಅಂಧಕಾರವಿರುವುದು. ಸೂರ್ಯನು ಯಾವ ದೇಶದಲ್ಲಿ ಹುಟ್ಟಿ ಪ್ರಕಾಶಿಸುವನೋ ಆ ದೇಶಕ್ಕೆ ಅದು ಉದಯವಾಗುವುದು. ಎಲ್ಲಿ ಅಸ್ತಮಯವಾಗುವನೋ ಅದೇ ಅಸ್ತಮಯವೆಂದು ತಿಳಿಯಬೇಕು. ಮೇರುಗಿರಿಯು ಎಲ್ಲ ದೇಶಗಳಿಗೂ ಉತ್ತರ ಭಾಗದಲ್ಲಿದೆ. ಲೋಕಾಲೋಕ ಪರ್ವತವು ದಕ್ಷಿಣ ಭಾಗದಲ್ಲಿರುತ್ತದೆ. ಸೂರ್ಯನು ಬಹಳ ದೂರದಲ್ಲಿರುವುದರಿಂದಲೂ ಭೂಭಾಗದಿಂದ ಕಿರಣಗಳು ಆವೃತವಾಗಿರುವುದರಿಂದಲೂ ರಶ್ಮಿಗಳು ಅಪಹರಿಸುವುದರಿಂದಲೂ ರಾತ್ರಿಯಾಗುವುದು. ಅಂದರೆ ಆಗ ಸೂರ್ಯನು ಕಾಣುವುದಿಲ್ಲ. ಸೂರ್ಯ, ಗ್ರಹ, ನಕ್ಷತ್ರ, ತಾರ ಇವುಗಳು ಏಳಿಗೆಯನ್ನು ಹೊಂದಿದಾಗ ಅವುಗಳ ದರ್ಶನವಾಗುವುದು. ಅವುಗಳು ಏಳಿಗೆಯನ್ನು ಹೊಂದದೆ ಕ್ಷಯಿಸುವಾಗ ಅಸ್ತವೂ ಆಗುವುದೆಂದು ತಿಳಿಯಬೇಕು. ಅಗ್ನಿ ಮತ್ತು ಜಲವು ಶುಭ್ರವರ್ಣವಾಗಿರುವವು. ಭೂಮಿಯು ಕಪ್ಪು ಬಣ್ಣವುಳ್ಳದ್ದಾಗಿದೆ. ಸೂರ್ಯನು ಉದಯಿಸುವಾಗ ಬಹಳ ದೂರವಾಗಿರುವುದರಿಂದ ಸೂರ್ಯ ರಶ್ಮಿಗಳು ವಿಶೇಷವಿಲ್ಲದೆ ಕೆಂಪಗೆ ಕಾಣುವುದು. ರಶ್ಮಿಗಳು ಇಲ್ಲದಿರುವುದರಿಂದ ಕೆಂಪಗಿರುವುದು. ಕೆಂಪಗಿರುವುದರಿಂದಲೇ ಉಷ್ಣತೆ ಇಲ್ಲದೇ ಇರುವುದು. ಸೂರ್ಯನು ಎಲ್ಲೆಲ್ಲಿ ಕಾಣುವನೋ ಅಲ್ಲಲ್ಲಿ ಕಿರಣಗಳಿಂದ ಯುಕ್ತನಾಗಿರುವನು. ನೆತ್ತಿಯ ಮೇಲಕ್ಕೆ ಬಂದಾಗ ಸೂರ್ಯನಿಗೂ ನಮಗೂ 1,000 ಯೋಜನಗಳ ದೂರವಿರುವುದು. ಸೂರ್ಯನು ಮುಳುಗಲಾಗಿ ಅವನ 1 ಪಾದದಷ್ಟು ಕಾಂತಿಯು ರಾತ್ರಿಯ ವೇಳೆಯಲ್ಲಿ ಅಗ್ನಿಯನ್ನು ಸೇರುತ್ತದೆ. ಆದುದರಿಂದ ದೂರವಾಗಿ ಹೊಳೆಯುವನು. ಸೂರ್ಯನು ಹಗಲಲ್ಲಿ ಉದಯಿಸುವಾಗ ಅಗ್ನಿಯಲ್ಲಿರುವ ತನ್ನ ಕಿರಣವನ್ನು ಪುನಃ ಪಡೆಯುವನು. ಹೀಗೆ ಅಗ್ನಿಯಿಂದ ಸಹಿತನಾದ ಸೂರ್ಯನು ಹಗಲಲ್ಲಿ ಹೊಳೆಯುವನು. ಅಗ್ನಿಯಲ್ಲಿರುವ ರಶ್ಮಿಗಳೆಲ್ಲ ಸೂರ್ಯನನ್ನು ಹೊಂದಿರುವುದರಿಂದ ಅಗ್ನಿಯ ಕಾಂತಿಯು ಕುಂದಿ ಹೋಗಿರುವುದು. ಪ್ರಕಾಶ ಮತ್ತು ಉಷ್ಣತೆ ಇವೆರಡೂ ಸೂರ್ಯಾಗ್ನಿಗಳ ತೇಜಸ್ಸಾಗಿವೆ. ಪರಸ್ಪರಾನುಪ್ರವೇಶದಿಂದ ಸೂರ್ಯನು ಹಗಲಲ್ಲಿಯೂ ಅಗ್ನಿಯು ರಾತ್ರಿಯಲ್ಲಿಯೂ ಪ್ರಕಾಶಿಸುವುದು. ಸೂರ್ಯನು ಭೂಮ್ಯರ್ಧದ ಉತ್ತರ ಮತ್ತು ದಕ್ಷಿಣಗಳಲ್ಲಿ
ಉದಯಿಸುವ ಕಾಲದಲ್ಲಿ ರಾತ್ರಿಯು ಜಲವನ್ನು ಪ್ರವೇಶಿಸುವುದು. ಆದುದರಿಂದ ಆ ಸಮಯದಲ್ಲಿ ನೀರು ಕೆಂಪಾಗಿರುವುದು. ಹಗಲು ರಾತ್ರಿಯನ್ನು ಪ್ರವೇಶ ಮಾಡುವುದರಿಂದಲೂ ಕೆಂಪಾಗಿ ತೋರುವುದು. ಪುನಃ ಸೂರ್ಯನು ಅಸ್ತವನ್ನು ಹೊಂದಲು ಹಗಲು ಜಲವನ್ನು, ರಾತ್ರಿಯು ಹಗಲನ್ನು ಪ್ರವೇಶ ಮಾಡುವುದರಿಂದಲೂ ಜಲವು ಶುಕ್ಲವರ್ಣ ಅಂದರೆ ಶುಭ್ರವರ್ಣವಾಗುವವು. ಇದೇ ಕ್ರಮದಿಂದಲೇ ಸೂರ್ಯನು ಭೂಮ್ಯರ್ಧದ ದಕ್ಷಿಣೋತ್ತರದಲ್ಲಿರುವಾಗ ಉದಯಾಸ್ತಮಯಗಳಾಗಿ ಅಹೋರಾತ್ರಿಗಳೆರಡೂ ಜಲವನ್ನು ಪ್ರವೇಶಿಸುವವು. ಸೂರ್ಯನ ಪ್ರಕಾಶಕ್ಕೆ ಹಗಲೆಂತಲೂ ಅಂಧಕಾರಕ್ಕೆ ರಾತ್ರಿಯೆಂತಲೂ ಸಂಜ್ಞೆಯು ಉಂಟಾಗಿರುವುದು. ಆದುದರಿಂದ ರಾತ್ರಿಯು ವ್ಯವಸ್ಥಿತವಾಗಿರುವುದು. ಸೂರ್ಯ ದರ್ಶನಾರ್ಹವಾದುದೇ ಅಹಸ್ಸೆಂದು ಸಿದ್ಧವಾಗಿರುವುದು. ಹೀಗೆ ಸೂರ್ಯನು ಯಾವಾಗ ಪುಷ್ಕರ ದ್ವೀಪದ ಮಧ್ಯಭಾಗದಿಂದ ಸಂಚರಿಸುವನೋ ಆಗ 30 ಕಲೆಗಳಿಂದ 30 ಮುಹೂರ್ತ ಗಳಿಗೆಯಿಂದ ಭೂಮಿಯಲ್ಲಿ ಸೂರ್ಯ ಸಂಬಂಧವಿರುವುದು. ಒಂದು ಮುಹೂರ್ತಕ್ಕೆ ಕೆಲವು ಯೋಜನ ಗಮನದಿಂದ ಈ ವಕ್ಷ್ಯಮಾಣ ಸಂಖ್ಯೆಯನ್ನು ತಿಳಿಯಬೇಕು. ಆ ಸಂಖ್ಯೆಯು 31,50,000 ಯೋಜನಗಳೆಂದು ತಿಳಿಯಬೇಕಾಗಿರುವುದು. ಸೂರ್ಯನು ಒಂದು ಮುಹೂರ್ತಕ್ಕೆ 31,50,000 ಯೋಜನಗಳಷ್ಟು ದೂರ ಸಂಚರಿಸುವನು. ಸೂರ್ಯನು ಈ ವಿಧವಾದ ಗತಿ ವಿಶೇಷದಿಂದ ದಕ್ಷಿಣ ದಿಕ್ಕನ್ನು ಕುರಿತು ಯಾವಾಗ ಹೋಗುವನೋ ಆಗ ಮಾಘ ಮಾಸವು ಅಂತ್ಯವಾಗುವುದು. ಆಗ ಸೂರ್ಯನು ದಕ್ಷಿಣ ಧ್ರುವದ ಕೊನೆಯಲ್ಲಿರುವನು. ಸೂರ್ಯನು ದಕ್ಷಿಣಾಯನದಲ್ಲಿ ದಕ್ಷಿಣ ದಿಗ್ಭಾಗದಲ್ಲಿ ಎಷ್ಟು ದೂರ ಹೋಗುವನೆಂಬುದನ್ನು ಹೇಳುವೆನು ಕೇಳಿ. ಸೂರ್ಯನು ಒಂದು ಅಹೋರಾತ್ರಿಯಲ್ಲಿ ಅಂದರೆ ಒಂದು ದಿನದಲ್ಲಿ 9,45,00,000 ಯೋಜನಗಳಷ್ಟು ದೂರ ಸಂಚಾರ ಮಾಡುವನು. ಸೂರ್ಯನು ದಕ್ಷಿಣ ದಿಕ್ಕಿನಿಂದ ಹೊರಟು ವಿಷುವತ್ ಸ್ಥಾನಕ್ಕೆ ಬಂದಾಗ ಕ್ಷೀರ ಸಮುದ್ರದ ಉತ್ತರ ದಿಕ್ಕಿನಲ್ಲಿ ಸಂಚರಿಸುವನು. ವಿಷುವದ್ವೃತ್ತದ ಮಂಡಲ ಪ್ರಮಾಣವನ್ನು ಯೋಜನಗಳಿಂದ ತಿಳಿಯಬೇಕು. ಆ ಪ್ರಮಾಣವು 3,81,00,000 ಯೋಜನಗಳೆಂದು ತಿಳಿಯಬೇಕು. ಸೂರ್ಯನು ಶ್ರಾವಣ ಮಾಸದಲ್ಲಿ ಉತ್ತರ ದಿಕ್ಕಿನ ಕೊನೆಯಲ್ಲಿ ಸಂಚರಿಸುವನು. ಅದು 6ನೆಯ ಶಾಖದ್ವೀಪದ ಉತ್ತರ ದಿಕ್ಕಿನ ಕೊನೆಯ ಭಾಗವಾಗಿದೆ. ಸೂರ್ಯನು ಶಾಖದ್ವೀಪದ ಕೊನೆಯಲ್ಲಿ ಸಂಚರಿಸುವನು. ಉತ್ತರ ದಿಕ್ಕಿನ ಮಂಡಲಾಕಾರ ಪ್ರಮಾಣವನ್ನು ಯೋಜನಗಳ ಸಂಖ್ಯೆಯಿಂದ ತಿಳಿಯಬೇಕು. ವಿಪ್ರರು ಹೀಗೆ ಆ ಸಂಖ್ಯೆಯನ್ನು ಹೇಳುವರು. ಅದು 1,80,56,000 ಯೋಜನಗಳಷ್ಟು ವಿಸ್ತಾರವೆಂದು ಮುನಿಗಳು ಹೇಳುವರು. ಸೂರ್ಯನು ದಕ್ಷಿಣ ದಿಗ್ಭಾಗದಲ್ಲಿರುವಾಗ ಮೂಲಾ ನಕ್ಷತ್ರದ ಆದಿಯಲ್ಲಿಯೂ ಆಶ್ಲೇಷಾಂತ್ಯದಲ್ಲಿಯೂ ಅಜವೀಥಿ, ನಾಗವೀಥಿ, ಉತ್ತರಾವೀಥಿ ಎಂಬ 3 ವೀಥಿಗಳು ಉತ್ಪನ್ನವಾಗುವವು. ಅಭಿಜಿನ್ ಮುಹೂರ್ತ ಪೂರ್ವದಲ್ಲಿ ಸ್ವಾತಿ ನಕ್ಷತ್ರವಿದ್ದಾಗ ನಾಗವೀಥಿ, ಅಜವೀಥಿ, ಉತ್ತರಾವೀಥಿ ಎಂಬ 3 ವೀಥಿಗಳು ಉಂಟಾಗುವವು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 50ನೆಯ ಅಧ್ಯಾಯದ ಪಂಚಮಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ
ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಭೃತಾಸುತಂ. ಶ್ರೀಕೃಷ್ಣಾಯ ನಮಃ.